ಕೊನೆಗೂ ಹನೂರು ಪ್ರತಿಭಟನೆ ಕಿಚ್ಚು ಶಾಂತವಾಗಿದೆ. ಎನ್ಕೌಂಟರ್ ವಿರುದ್ಧದ ಉಗ್ರ ಹೋರಾಟ ಅಂತ್ಯಗೊಂಡಿರೋದು. 15 ಲಕ್ಷ ಪರಿಹಾರ, ಕುಟುಂಬಸ್ಥರಿಗೆ ಉದ್ಯೋಗದ ಭರವಸೆ. ಮೃತರ ಕುಟುಂಬಸ್ಥರ ಮನವೊಲಿಸಿದ್ದಾರೆ ಶಾಸಕ ಮಂಜುನಾಥ್. ಉನ್ನತ ತನಿಖೆಗೆ ಒಪ್ಪಿದ ಕಾರಣ ಪ್ರತಿಭಟನೆ ಈಗ ಶಾಂತವಾಗಿದೆ. ಕೊನೆಗೂ ಹನೂರು ಶಾಸಕರ ನೇತೃತ್ವದ ಸಂಧಾನ ಯಶಸ್ವಿಯಾಗಿದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಇದು. ಕೊನೆಗೂ ಸಂಧಾನ ಯಶಸ್ವಿಯಾಗಿದೆ. ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕುಟುಂಬಸ್ಥರು. ಎನ್ಕೌಂಟರ್ ವಿರುದ್ಧದ ಉಗ್ರ ಹೋರಾಟ ಅಂತ್ಯಗೊಂಡಿದೆ. ಕಾರಣ 15 ಲಕ್ಷ ರೂಪಾಯಿ ಪರಿಹಾರ ಮತ್ತು ಕುಟುಂಬಸ್ಥರಿಗೆ ಉದ್ಯೋಗದ ಭರವಸೆಯನ್ನ ನೀಡಿದ ಹಿನ್ನೆಲೆ ಈಗ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಎನ್ಕೌಂಟರ್ ಖಂಡಿಸಿ ನಿನ್ನೆ ಕಾವೇರಿ ವನ್ಯಧಾಮದಲ್ಲಿ ನಡೆದಂತ ಎನ್ಕೌಂಟರ್ ಖಂಡಿಸಿ ನಿನ್ನೆಯಿಂದಲೂ ಕೂಡ ಹನೂರಿನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಅಂತೂ ಪ್ರತಿಭಟನೆ ವಾಪಸ್ ಆಗಿದೆ. ಹನೂರು ಶಾಸಕ ಮಂಜುನಾಥ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಈಗ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಏನೋ ಜೊತೆಗೆ ಯಾವ ರೀತಿ ಭರವಸೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರತಿಭಟನಾಕಾರನ್ನ ಮಾತಾಡಿಸ್ತೀನಿ. ಸರ್, ಏನ್ ಭರವಸೆ ಕೊಟ್ಟಿದ್ದಾರೆ? ಸರ್, ಅದೇ ಈಗಾಗಲೇ ಅವರು ನಿನ್ನೆಯಿಂದ ನಾವು ಏನೋ ಹೋರಾಟ ಮಾಡಿದ್ರಿಂದ ಉದ್ದೇಶ ಏನಂದ್ರೆ ನಿನ್ನೆನೆ ಆಯ್ತಿತ್ತು ಈ ತೀರ್ಮಾನ. ಆದ್ರೂ ಆ ಕುಟುಂಬದವರು ಒಪ್ಕೊಂಡಿಲ್ಲ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತಾನೆ ಈ ಹೋರಾಟ ಮುಂದುವರಿಸಿತು. ಈಗ ಒಂದು ಅಂದಂದವಾಗಿ ಒಂದು ಇದಕ್ಕೆ ಶಾಸನಕ್ಕೆ ಬಂದಿತ್ತು. ಈಗ ಎಲ್ಲಾ ಸಂಘಟನೆಯವರು ಸೇರಿ ಅಲ್ಲಿ ನಮ್ಮ ಹನೂರು ಶಾಸಕರು ಮುಂದೆ ಕೂತ್ಕೊಂಡು ಚರ್ಚಿ ಫಾದರ್ಗಳು ಸಂಘಟನೆ ಎಲ್ಲ ಕೂತ್ಕೊಂಡು ಮಾತಾಡೋದಾಗ್ಲಿ ಅದು ಒಂದು ಅಂದವಾಗಿ ಒಂದು ಬಂದಿತ್ತು. ಅಂದವಾಗಿ ಏನಂದ್ರೆ ಈಗ ಅಲ್ಲಿ ಏನೋ ಇವರು ದಲಿತ ಮಾಡಿದ್ರೋ ಏನು ಶೂಟಿಂಗ್ ಮಾಡಿದ್ರೋ ಈ ಫಾರೆಸ್ಟ್ ಸಿಬ್ಬಂದಿಗಳಿಗೆ ಅವರಿಗೆ ಶಿಕ್ಷೆ ಕೊಡಬೇಕು, ಮತ್ತೆ ಸಸ್ಪೆಂಡ್ ಇಲ್ಲ ಡಿಸ್ಮಿಸ್ ಆಗ್ಬೇಕಂತ. ಅದೇ ರೀತಿಯಲ್ಲಿ ಕುಟುಂಬದವರಿಗೆ ಏನು ಈಗ ತೀರೋದಲ್ಲ ಕುಟುಂಬದವರಿಗೆ ಶೂಟಿಂಗ್ ಮಾಡೋ ಕುಟುಂಬದವರಿಗೆ ಒಬ್ಬೊಬ್ಬರಿಗೆ ಸರ್ಕಾರ ಕೆಲಸ, ಅದು ಸ್ಕೂಲ್ ಮಕ್ಕಳು ವಿದ್ಯಾರ್ಥಿಗಳಿಗೆ ಸರ್ಕಾರ ಫ್ರೀಯಾಗಿ ಇದು ಫೀಸ್ ಕಟ್ಕೊಂಡು ಓದಿಸ್ಕೊಡ್ಬೇಕಂತ ಆದೇಶ ಆಗಿದೆ. ಅದೇ ರೀತಿ ಭರವಸೆ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟವರೆ ಹನೂರು ಶಾಸಕರು. ಅದೇ ರೀತಿಯಲ್ಲಿ ವೈರಫ್ ಕೂಡ ಕ್ಯಾನ್ಸಲ್ ಮಾಡ್ಬೇಕಂತ ನಾವು ಕೋರಿಕೆ ಇಟ್ಟಿದ್ದೀವಿ. ಅದರಿಂದ ಅವರು ನಮ್ಮ ಹನೂರು ಕ್ಷೇತ್ರ ಶಾಸಕರು ಏನಿದ್ರೆ ಸೆಷನ್ಸ್ಲಿ ಮಾತಾಡಿಕೊಂಡು ನಾವು ಅದ ತೀರ್ಮಾನ ತಗೊಂಡಿದ್ವಿ, ಒಪ್ಕೊಂಡವ್ರೆ. ಫುಲ್ ಪರಿಹಾರ ಕೇಳ್ತಿದ್ರಿ. ಈಗ ಪರಿಹಾರಕ್ಕೆ ಏನಾರು ಭರವಸೆ ಕೊಟ್ಟಿದ್ರೆ ಇಲ್ಲ ಸ್ವಲ್ಪ ಈಗ ಏನಾರ ಅಲ್ಪ ಸ್ವಲ್ಪ ಪರಿಹಾರ ಕೊಡ್ತೀನಿ ಅಂತ ಒಪ್ಕೊಂಡಿದಾರ? ಈಗ ಪರಿಹಾರಕ್ಕೆ 15 ಲಕ್ಷ ಕೊಟ್ಟಾರಂತೂ ಒಪ್ಕೊಂಡವ್ರೆ. ಒಬ್ಬೊಬ್ಬರಿಗೆ ತಲಕ್ಕೆ 15 ಲಕ್ಷ ಕೊಡ್ತೀನಿ ಈ ಕಾರ್ಯಕ್ರಮ ಮುಗಿಸ್ಕೊಳಂತ ಹೇಳವ್ರೆ. ಅದಿದ್ರೆ ಈಗ 2 ಕೋಟಿ ಸರ್ಕಾರ ಇದಂತ ಮಾಡಿರೋದು ಉದ್ದೇಶ ಮಾಡೋಣ ಅಂತಿದ್ರು. ಆ ಸಂಘಟನೆ ಕೂಡ ಅವರೇ ಭರವಸೆ ಕೊಟ್ಟಿರು. ಏನೋ ಯಾರೋ ಇದು ಬಂಚಿಲ್ಲ ಅಂದ್ರೆ ಇದೇ ರೀತಿ ಎಲ್ಲ ಜೊತೆ ಸೇರ್ಕೊಂಡು ಪ್ರತಿಭಟನಾ ಉಗ್ರ ಹೋರಾಟ ಮಾಡಿ ಅವ್ರ ಕುಟುಂಬಕ್ಕೆ ಏನ್ ನ್ಯಾಯ ಕೊಡೋಣ ಅಂತೂ ಫುಲ್ ಜವಾಬ್ದಾರಿ ಒಪ್ಕೊಂಡವ್ರೆ ಸರ್ ಹನೂರು ಶಾಸಕರು. ಸರ್, ಶಾಸಕರು ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿದರೆ ಭರವಸೆ ಕೊಟ್ಟಿದ್ದಾರೆ ಸರ್. ಅದು ಏನಂದ್ರೆ ನಿನ್ನೆ ತೋಮರಬಳಿಯಿಂದ ಈಗ ಫಾರೆಸ್ಟ್ ಅವರು 3 ಜನನ ತಿಳಿಸಿಬಿಡು ಸರ್. ಅದರಿಂದ ನಿನ್ನೆಯಿಂದ ನಾವು ಹನೂರು ಶಾಸ್ತ್ರಗಳು ಎಲ್ಲಾ ಸೇರಿ ಹೋರಾಟ ಮಾಡಿದೀವಿ. ನಿನ್ನೆ ಸರ್ಕಾರದಿಂದ ಏನ್ ತೀರ್ಮಾನ ಆಗಿದ್ರೆ ಒಂದು ಕುಟುಂಬಕ್ಕೆ 2 ಕೋಟಿ ಕೊಡಬೇಕು ಅಂತ ನೀವು ಕೇಳ್ತಿದ್ರಿ. ಈಗ ತಾತ್ಕಾಲಿಕವಾಗಿ ಎಷ್ಟು ಪರಿಹಾರ ಕೊಡ್ತೀನಿ ಅಂತ ಹೇಳಿ 15 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಸರ್. ಆ ರೀತಿ ಒಂದೊಂದು ಕುಟುಂಬಕ್ಕೆ 15 ಲಕ್ಷ ಕೊಡ್ತೀವಿ ಅಂತ ತೀರ್ಮಾನ ಆಗಿದೆ. ಈಗ ಪ್ರತಿಭಟನೆ ವಾಪಸ್ ತಗೊಂಡ್ರ ಸರ್? ಪ್ರತಿಭಟನೆ ವಾಪಸ್ ತಗೊಂಡಿದ್ದೀವಿ ಸರ್. ವಾಪಸ್ ತಗೊಂಡಿದ್ದೀವಿ. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂತದ್ದು. ನಿನ್ನೆಯಿಂದ ನಡೀತಿದ್ದಂತ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿದ್ದಾರೆ. ಒಂದಷ್ಟು ಹನೂರು ಶಾಸಕ ಮಂಜುನಾಥ್ ಅವರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು. ತಲಾ 15 ಲಕ್ಷ ಮೃತರಿಗೆ ಪರಿಹಾರವನ್ನ ಕೊಡುವಂತದ್ದು, ಅದ್ರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವ ಒಂದು ಭರವಸೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ವಾಪಸ್ ಆಗಿರುವಂತದ್ದು. ಅಂದ್ರೆ 2 ದಿನಗಳಿಂದ ನಡೀತಿದ್ದಂತ ಪ್ರತಿಭಟನೆ ಅಂತೂ ವಾಪಸ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮನ್ ಇನ್ನು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಚಾಮರಾಜನಗರ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಆನಂದ್ ಈಗ ನೇರ ಸಂಪರ್ಕದಲ್ಲಿ. ಆನಂದ್, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿರೋದು. ಅದಕ್ಕೆ ಕಾರಣಗಳನ್ನು ಕೂಡ ಅವರು ಹೇಳ್ತಾ ಇದ್ರು. ನಿನ್ನೆವರೆಗೂ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಕೋಟಿ ಪರಿಹಾರವನ್ನ ಕೇಳುವಂತಹ ಕೆಲಸ ಆಗಿತ್ತು. ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿದ್ರು. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ಆಗಿತ್ತು. ಈಗ ಯಾವ ಕಾರಣಕ್ಕೆ ಪ್ರತಿಭಟನೆಯಿಂದ ಹಿಂದೆ ಸರಿದ್ರು ಅಂತ ನೋಡಿದಾಗ 15 ಲಕ್ಷ ರೂಪಾಯಿ ಪರಿಹಾರ, ಉದ್ಯೋಗದ ಭರವಸೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಏನ್ ಕತೆ, ಏನ್ ಬೆಳವಣಿಗೆ ನಡೀತಾ ಇದೆ? ಶ್ರೀಪಾದ್,
ಕಾವೇರಿ ವನ್ಯಧಾಮದ ಸಾಗ್ಯ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ನಿನ್ನೆ ಕಳ್ಳೆಬೇಟೆ ಮಾಡಕ್ಕೆ ಬಂದಿದ್ರು ಅಂತ ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೂವರನ್ನ ಎನ್ಕೌಂಟರ್ ಮಾಡಿದ್ರು. ಅಂದ್ರೆ ಆತ್ಮರಕ್ಷಣೆಗಾಗಿ ಎನ್ಕೌಂಟರ್ ಮಾಡಿದೀವಿ ಅಂತ ಹೇಳ್ಕೊಂಡಿದ್ರು. ಆದ್ರೆ ಮೃತರ ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಬೇರೆ ಹೇಳ್ತಾ ಇದ್ರು. ಅಂದ್ರೆ ಅದು ನಕಲಿ ಎನ್ಕೌಂಟರ್, ಹಸುವನ್ನ ಹಿಡ್ಕೊಂಡು ಬರಕ್ಕೆ ಹೋಗಿದ್ದವ್ರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ನಿರಂತರವಾಗಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಹನೂರು ಪೊಲೀಸ್ ಠಾಣೆಯ ಮುಂಭಾಗ ನಿನ್ನೆಯಿಂದಲೂ ಕೂಡ ಬೃಹತ್ ಪ್ರತಿಭಟನೆ ನಡೀತಾ ಇತ್ತು. ಒಂದಷ್ಟು ಬೇಡಿಕೆಗಳು ಈಡೇರಿಲ್ಲ, ಆದ್ರೆ ಭರವಸೆ ಸಿಕ್ಕಿದೆ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ಪ್ರತಿಭಟನಾಕಾರರು ಮನವೊಲಿದಿದ್ದಾರೆ. ಸದ್ಯ ಏನು ಈ ಒಂದು ಸರ್ಕಲ್ ಇತ್ತು ನಿನ್ನೆ ಸಂಪೂರ್ಣವಾಗಿ ಜನಜಂಗುಳಿಯಿಂದ ತುಂಬಿತ್ತು. ಕಾರಣ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ರು. ಪ್ರಮುಖವಾಗಿ ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ರೂಪಾಯಿ ಕೊಡಬೇಕು, ಅದರ ಜೊತೆಗೆ ಸರ್ಕಾರಿ ನೌಕರಿಯನ್ನ ಕುಟುಂಬಸ್ಥರಿಗೆ ಕೊಡಬೇಕು, ಅದರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎನ್ಕೌಂಟರ್ ಮಾಡಿದಾರಲ್ಲ ಅವ್ರನ್ನ ಬಂಧಿಸಬೇಕು, ಜೊತೆಗೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಸಾಕಷ್ಟು ಮನವೊಲಿಕೆ ಮಾಡಿದ್ರು ಕೂಡ ನಿನ್ನೆಯಿಂದಲೂ ಕೂಡ ಪ್ರತಿಭಟನಾಕಾರರು ಮನ ಒಲ್ದಿರ್ಲಿಲ್ಲ. ಅಂದ್ರೆ ಪ್ರತಿಭಟನೆಯಿಂದ ವಾಪಸ್ ತೆಗೆದುಕೊಂಡಿರಲಿಲ್ಲ. ನಿನ್ನೆ ರಾತ್ರಿಯೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ನಿನ್ನೆ ಪುಟ್ಟರಂಗ ಶೆಟ್ಟಿ ಸ್ಥಳಕ್ಕೆ ಬಂದಿದ್ರು. ಅವರು ಕೂಡ ಒಂದಷ್ಟು ಭರವಸೆಯನ್ನ ಕೊಟ್ಟಿದ್ರು. ಪರಿಹಾರ ಕೊಡುವ ವಿಚಾರದಲ್ಲಿ ಸಿಎಂ ಜೊತೆ ಮಾತಾಡ್ತೀವಿ, ಅದ್ರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಏನಾಗಿದೆ ಅನ್ನೋದನ್ನ ಒಂದಷ್ಟು ಸಮಾಲೋಚನೆ ಮಾಡಿ ಅನಂತರ ಕ್ರಮ ತೆಗೆದುಕೊಳ್ಳುವಂತ ಭರವಸೆ ನೀಡಿದ್ರು ಕೂಡ ನಿನ್ನೆ ಅವರ ಪ್ರತಿಭಟನೆ ವಾಪಸ್ ತಗೊಂಡಿರಲಿಲ್ಲ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನಾಕಾರರ ಜೊತೆ ಅನೂರು ಶಾಸಕ ಮಂಜುನಾಥ್ ಅವರು ಮಾತುಕತೆಯನ್ನ ನಡೆಸಿದ್ರು. ಅಂತಿಮವಾಗಿ ಮಾತುಕತೆ ಸಫಲ ಆಗಿರುವಂತದ್ದು. ಒಂದು ಕಡೆ ಸರ್ಕಾರದಿಂದ 5 ಲಕ್ಷ, ಜೊತೆಗೆ ಮಂಜುನಾಥ್ ಅವರು ವೈಯಕ್ತಿಕವಾಗಿ 10 ಲಕ್ಷ, ಒಟ್ಟು 15 ಲಕ್ಷ ತಲಾ ಪರಿಹಾರವನ್ನ ಕೊಡುವಂತದ್ದು. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬೇರೆ ಅಂದ್ರೆ ಇನ್ನೊಂದಷ್ಟು ಪರಿಹಾರವನ್ನು ಕೊಡಿಸುವಂತ ಭರವಸೆಯನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮೃತರ ಸಂಬಂಧಿಕರು ಹೇಳ್ತಾ ಇರುವಂತದ್ದು. ಜೊತೆಗೆ ಇದು ತನಿಖೆ ಆದ ಬಳಿಕ ಅದು ನಕಲಿ ಎನ್ಕೌಂಟರ್ ಆದ್ರೆ ಈ ರೀತಿ ಕೆಲಸ ಕೊಡಿಸೋಕೆ ಅವಕಾಶ ಇರಬಹುದು. ಆದ್ರೆ ಎನ್ಕೌಂಟರ್ ಯಾವ ರೀತಿ ಆಗಿದೆ ಅನ್ನೋದು ತನಿಖೆಯಿಂದ ಹೊರಗಡೆ ಅಂದ್ರೆ ಸತ್ಯ ಹೊರಗಡೆ ಬರಬೇಕಾಗಿರುವಂತದ್ದು. ಅದ್ರ ಜೊತೆಗೆ ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಬಂಧಿಸಬೇಕು, ಅದ್ರ ಜೊತೆಗೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೋ 24 ಗಂಟೆ ಒಳಗಡೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಮಂಜುನಾಥ್ ಅವರು ಭರವಸೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ವಾಪಸ್ ತಗೊಂಡಿರುವಂತದ್ದು. ಆದ್ರೆ ಒಂದು ಎಚ್ಚರಿಕೆಯನ್ನ